ನನ್ನ ಹೆಸರು ಸರೋಜ. ನನಗೀಗ 48 ವರ್ಷ. ನನ್ನ ಗಂಡ ನನ್ನ ಮದುವೆಯಾಗಿ 3 ವರ್ಷಕ್ಕೆ ಇಹಲೋಕ ತ್ಯಜಿಸಿಬಿಟ್ಟರು. ನನಗೆ 2 ಬೆಳೆದು ನಿಂತ ಮಕ್ಕಳಿದ್ದಾರೆ. ನಾನೀಗ ಹೇಳಲು ಬಂದಿರುವ ಮುಖ್ಯವಾದ ವಿಚಾರವೇನೆಂದರೆ, ಮುಂದಿನ ಭಾನುವಾರವೇ ನನ್ನ ಮದುವೆ. ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಲು ನಿರ್ಧರಿಸಿದ್ದೇನೆ. ಈ ವಯಸ್ಸಲ್ಲಿ ಮದುವೆಯೇ ಎಂದು ನೀವು ಆಶ್ಚರ್ಯಪಡಬಹುದು, ಆದರೆ ಇದು ನಿಜ. ನನ್ನಿಬ್ಬರು ಮಕ್ಕಳಿಗೂ ನನ್ನ ಈ ನಡೆ ಇಷ್ಟವಾಗಲಿಲ್ಲ. ಅವರ ಜಾಗದಲ್ಲಿ ಬೇರೆಯವರಿದ್ದರೂ ಹಾಗೆಯೇ ಮಾಡುತ್ತಿದ್ದರೇನೋ. ಆದರೆ ಏನು ಮಾಡುವುದು? ಯೌವನದಲ್ಲಿ ಸಂಗಾತಿ ಇಲ್ಲದೆ ಎಲ್ಲವನ್ನೂ ನಿಗ್ರಹಿಸಿಕೊಳ್ಳಬಲ್ಲ ತಾಕತ್ತು ಇತ್ತು. ಆದರೆ ನಿಜವಾದ ಸಂಗಾತಿ ಬೇಕೆನಿಸುವುದು ಈ ಮುಪ್ಪಿನ ವಯಸ್ಸಿನಲ್ಲಿಯೇ. ಮುಂದೆ ನಿಮಗೂ ನನ್ನ ವಯಸ್ಸಿಗೆ ಕಾಲಿಟ್ಟಾಗ ಇದರ ಅನುಭವ ಆದರೂ ಆಗಬಹುದು. ನನ್ನ ಮಗಳಿಗೆ ಈಗ 32 ವರ್ಷ. ಆಗಲೇ 2 ಲವ್ ಬ್ರೇಕಪ್ಗಳಾಗಿ ಡಿಪ್ರೆಷನ್ಗೆ ಹೋಗಿದ್ದಳು. ಈಗ ಆಕೆ ಬೇರೆಯವರೊಂದಿಗೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದಾಳೆ. ಅದೆಲ್ಲ ನನಗೆ ಸಹನೀಯವಾಗದು ಎಂದೇ ನನ್ನಿಂದ 25 ಕಿಲೋಮೀಟರ್ ದೂರದಲ್ಲಿ ಮನೆ ಮಾಡಿಕೊಂಡು ವಾಸಿಸುತ್ತಿದ್ದಾಳೆ. ಇಂದಿನ ಕಾಲದಲ್ಲಿ ಇದೊಂದು ಸಾಮಾನ್ಯ ವಿಚಾರ ಎಂಬಂತೆ ಎಲ್ಲರೂ ಈ ಗೀಳಿಗೆ ಅಂಟಿಕೊಂಡು ಬಿಟ್ಟಿದ್ದಾರೆ. ಅವಳ ಮಾನಸಿಕ ದೈಹಿಕ ಸ್ವಾಸ್ಥ್ಯಕ್ಕೆ ಅದು ಅವಶ್ಯಕವಾಗಿತ್ತೇನೋ. ಆದರೆ ನನ್ನ ಸ್ವಾಸ್ಥ್ಯದ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ. ಇತ್ತ ಮಗನೂ ಕೂಡ ಅವನ ಗರ್ಲ್ ಫ್ರೆಂಡ್ಸ್, ಪಾರ್ಟಿ, ಪಬ್ ಎಂದು ಓಡಾಡುತ್ತಲೇ ಇರುತ್ತಿದ್ದ. ಮಗಳಿಗಿಂತಲೂ ಆಗಾಗ ನನ್ನನ್ನು ವಿಚಾರಿಸಿಕೊಳ್ಳುವುದು ಮಗನೇ ಆಗಿದ್ದರೂ ಆತನು ನನ್ನೊಂದಿಗೆ ಇಲ್ಲ. ಅವನು ಒಬ್ಬಾಕೆಯನ್ನು ಮದುವೆಯಾದ ಮೇಲಾದರೂ ನನ್ನ ಜೊತೆಗಿರಬಹುದು ಎಂದುಕೊಂಡಿದ್ದೆ. ಆದರೆ ಆತನ ಹೆಂಡತಿ ಮೊದಲೇ ಪ್ರತ್ಯೇಕವಾಗಿರಲು ಒಪ್ಪಿಸಿಯೇ ಮದುವೆಯಾಗಿದ್ದಳು. ನನ್ನ ಮಗಳು ಯಾವಾಗಲೂ ನಾನೇ ಅವಳ ರೋಲ್ ಮಾಡೆಲ್ ಎಂದು ಹೇಳುತ್ತಿದ್ದಳು. ಹುಟ್ಟಿನಿಂದಲೂ ಅಪ್ಪನ ಆರೈಕೆ ಇಲ್ಲದೆ ನನ್ನ ಮಗಳು ಮತ್ತು ಮಗನನ್ನು ಬೆಳೆಸಿದ್ದೇನೆ. ನನ್ನ ಮಗ ನನ್ನ ಈ ಸಂಬಂಧದ ವಿಚಾರವನ್ನು ತನ್ನ ಅಕ್ಕನಿಗೂ ತಿಳಿಸಿದ್ದಾನೆ ಎಂಬುದು ತಡವಾಗಿ ನನ್ನ ಗಮನಕ್ಕೆ ಬಂತು. ಆದರೆ ಆಕೆ ನನ್ನ ಮೇಲಿರುವ ಗೌರವದಿಂದ ಆತನ ಮಾತನ್ನು ಮೊದಲು ನಂಬಿರಲಿಲ್ಲ. ಆದರೆ ಅಂದು ನಾನೇ ಪತ್ರ ಬರೆದು ತಿಳಿಸಿದ ಮೇಲೆ ಆಶ್ಚರ್ಯಗೊಂಡಳು. ಇಷ್ಟಕ್ಕೂ ನನ್ನ ಇಂದಿನ ಈ ಪರಿಸ್ಥಿತಿಗೆ ಅವರೂ ಕೂಡ ಕಾರಣ. ಮೊಮ್ಮಕ್ಕಳನ್ನು ಕಾಣುವ ವಯಸ್ಸಲ್ಲಿ ಒಂಟಿಯಾದ ಈ ಬದುಕು ನನಗೆ ಅಸಹನೀಯವಾಗಿತ್ತು. ನನ್ನ ಮಗಳು ತನ್ನ ವಾರದ ಆಫೀಸ್ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿ ಆ ದಿನ ಮನೆಗೆ ಬಂದಳು. ನಗು ಮುಖದಲ್ಲಿ ಅವಳನ್ನು ಸ್ವಾಗತಿಸಿದೆ. ಮನೆ ಕಡೆ ಅಷ್ಟಾಗಿ ತಲೆಯೇ ಹಾಕದವಳು ಇಂದು ಬಂದಿರುವ ಉದ್ದೇಶವೂ ನನಗೆ ತಿಳಿಯದೇ ಇರಲಿಲ್ಲ. ನನ್ನ ಮುಖದಲ್ಲಿ ಅಪರಾಧಿ ಭಾವ ಕಾಣಬಹುದೇನೋ ಎಂದು ತಡಕಾಡಿರಬಹುದು, ಆದರೆ ಕಂಡಿರಲಾರದು. ಅವಳ ಹಿಂದೆಯೇ ಮಗನೂ ಸೊಸೆಯೂ ಬಂದರು. ಎಲ್ಲರೂ ತಲೆಯಲ್ಲೂ ಈ ವಿಚಾರವೇ ಕೊರೆಯುತ್ತಿತ್ತು ಎಂಬುದನ್ನು ನಾನು ಬಲ್ಲೆ. ಆದರೆ ಅವರಿಗೆ ಮಾತನಾಡಲು ಮುಜುಗರ. ಎಲ್ಲರೂ ಸಂಪ್ರದಾಯಕ್ಕೆ ಅಷ್ಟು ಇಷ್ಟು ಮಾತನಾಡುತ್ತಿದ್ದರೆ ಹೊರತು ಬೇರೇನೂ ಕೇಳಲಿಲ್ಲ. ಆ ದಿನ ಸಂಜೆ ಎಲ್ಲರೂ ಪಕ್ಕದ ರೂಮಿನಲ್ಲಿ ಕುಳಿತು ಗುಸುಗುಸು ಎಂದು ಮಾತನಾಡುತ್ತಿರುವುದು ನನ್ನ ಕಿವಿಗೂ ಬಿತ್ತು. ಮಗಳು ಇದೆಲ್ಲ ನಿಜಾನಾ? ಅಮ್ಮ ಯಾರನ್ನು ಮದುವೆಯಾಗೋಕ್ಕೆ ಹೊರಟಿದ್ದಾಳೆ ಎಂದು ತಮ್ಮನನ್ನು ಪ್ರಶ್ನಿಸುತ್ತಿದ್ದಳು. ಆತ ವಿವರಿಸುತ್ತಿದ್ದ. ಇಷ್ಟಕ್ಕೂ ಅವರೊಬ್ಬ ಪ್ರಸಿದ್ಧ ಕಾನೂನು ಪಂಡಿತರು. ಅವರ ಮುಂದೆ ನಿಲ್ಲುವ ಮತ್ತೊಬ್ಬರಿಲ್ಲ. ಅಷ್ಟೇ ಅಲ್ಲದೆ ಸ್ವಲ್ಪ ರಸಿಕ ಮಹಾಶಯರು ಕೂಡ. ನಮ್ಮಿಬ್ಬರಿಗೂ ಹೇಗೆ ಸಂಬಂಧ ಎಂದು ನೀವು ಯೋಚಿಸುತ್ತಿರಬಹುದು. ನಮ್ಮ ತಾಯಿಯ ಕಡೆಯ ಆಸ್ತಿಯ ವಿಚಾರದ ಸಲಹೆಗಾಗಿ ನಾನು ಆಗಾಗ ಅವರ ಬಳಿ ಹೋಗುತ್ತಿದ್ದೆ. ನಮ್ಮಿಬ್ಬರ ಮಧ್ಯೆ ಒಡನಾಟ ಹೀಗೆ ಆರಂಭವಾಗಿ ಹೆಚ್ಚಾಗುತ್ತಾ ಹೋಯಿತು. ಒಡನಾಟ ಜೋರಾಯಿತು. ಇದರಿಂದ ಒಂಟಿಯಾಗಿದ್ದ ನನಗೆ ಅವರ ಒಡನಾಟ ಹಿತವೆನಿಸಿತು. ನನಗೆ ಸಮಯ ಕಳೆಯಲು ಅವರೇ ಆಫೀಸ್ನಲ್ಲಿ ನನಗೊಂದು ಕೆಲಸವನ್ನು ಕೊಡಿಸಿದರು. ಒಂಟಿಯಾಗಿದ್ದ ಬದುಕಿಗೆ ಅವರ ಸಾನ್ನಿಧ್ಯ ಹಿತ ನೀಡಿತು. ನನ್ನ ಮಕ್ಕಳ ತಲೆಯಲ್ಲಿ ಈ ವಿಚಾರ ಕಾಡುತ್ತಿತ್ತು. ಅವರಿಗೆ ನಾನು ಉತ್ತರಿಸಬೇಕಿತ್ತು. ನಾನು ಅದಕ್ಕೆ ತಯಾರಿದ್ದೆ. ನಾನೀಗ ಯಾರಿಗೂ ಬೇಡವಾಗಿದ್ದೆ. ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ. ಇಂತಹ ಬದುಕು ನನಗೂ ಬೇಕಿರಲಿಲ್ಲ. ನಾನು ಅವರ ಬಳಿ, ನೀವಿಬ್ಬರೂ ಸೊಸೈಟಿ ನನ್ನ ಬಗ್ಗೆ ಏನು ಯೋಚಿಸುತ್ತಿದೆ ಎಂಬುದನ್ನು ಚಿಂತಿಸುತ್ತಿದ್ದರೆ ಅದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದೆ. ಅವರು ಆಶ್ಚರ್ಯದಿಂದ ಹುಬ್ಬೇರಿಸಿದರು. ಸಮಾಜಕ್ಕಾಗಿ ಎಲ್ಲವನ್ನೂ ಮಾಡುತ್ತಿದ್ದರೆ ನಮಗಾಗಿ ನಾವು ಬದುಕುವುದು ಯಾವಾಗ? ಇದುವರೆಗೂ ಒಂಟಿಯಾಗಿ ಕಳೆದ ನನಗೆ ಜೊತೆಗಾರರು ಬೇಕೆನಿಸಿದೆ. ಅದಕ್ಕೆ ಸಮಯ ಕೂಡ ಒದಗಿ ಬಂದಿದೆ. ನಾನು ರಾಮ್ಜಿಯವರನ್ನು ಮದುವೆಯಾಗ್ತೀನಿ ಎಂದಾಗ ಮಕ್ಕಳಿಬ್ಬರ ಮುಖದಲ್ಲಾದ ಆ ಬದಲಾವಣೆ ಅವರಿಗದು ಸಹ್ಯವಾಗಲಿಲ್ಲ ಎಂದು ತಿಳಿಸುತ್ತಿತ್ತು. ಅವರು ನನ್ನ ಬಳಿ ಈ ವಿಚಾರವಾಗಿ ಪ್ರಶ್ನಿಸಿದರು. ಆದರೆ ನಾನು ಮುಂದುವರಿಯಲೇಬೇಕಿತ್ತು. ಅವರಿಬ್ಬರೂ ಹೀಗೆ ಕೇಳುತ್ತಾರೆಂದು ನಾನು ಭಾವಿಸಿರಲಿಲ್ಲ. ಅಸಲಿಗೆ ನನ್ನ ಇಂದಿನ ಸ್ಥಿತಿಗೆ ಪರೋಕ್ಷವಾಗಿ ಅವರೇ ಕಾರಣರಾಗಿದ್ದರು. ಇಷ್ಟಕ್ಕೂ ನಾನು ಮದುವೆಯಾಗುವುದರಿಂದ ಅವರಿಗೆ ಸಂಕೋಚವಾಗುತ್ತಿರಬಹುದು. ಅದಕ್ಕೆ ನಾನು ಸ್ವಲ್ಪ ದಿನಗಳಲ್ಲಿ ಇಲ್ಲಿಂದ ಹೊರಟು ಹೋಗುತ್ತೇನೆ, ನೀವಿನ್ನೂ ಈ ಮನೆಯಲ್ಲಿ ಆರಾಮವಾಗಿರಬಹುದು ಎಂದು ಹೇಳಿದಾಗ ಅವರಿಬ್ಬರೂ ಮುಖ ನೋಡಿಕೊಂಡರು. ಅವರಿಗೆ ಅನಿಸುತ್ತಿರಬಹುದು, ನಾನು ಮದುವೆಯಾಗದೆ ಉಳಿದಿದ್ದರೆ
ಅವರ ಕೆಲಸಕ್ಕೆ ಅವರ ಮಕ್ಕಳನ್ನು ಸಾಕಲು ಸಹಾಯವಾಗುತ್ತಿತ್ತು ಎಂದು. ಆದರೆ ನನಗೆ ಬೇಸರವಿಲ್ಲ. ಇಷ್ಟು ವರ್ಷ ಅವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೀನಿ. ಇನ್ನು ಮುಂದಾದರೂ ನನ್ನಿಷ್ಟದಂತೆ ಬದುಕಲು ಬಿಡಿ ಎಂದೆ. ನೀವೀಗ ಬೆಳೆದು ದೊಡ್ಡವರಾಗಿದ್ದೀರಿ. ನಿಮ್ಮ ಜವಾಬ್ದಾರಿಯನ್ನು ನೀವೇ ನಿಭಾಯಿಸಿಕೊಳ್ಳಬಲ್ಲಿರಿ. ನಿಮ್ಮ ಮನಸ್ಸಲ್ಲಿ ರಾಮ್ಜಿ ಬಗ್ಗೆ ಯಾವ ಅಭಿಪ್ರಾಯವಿದೆಯೋ ನನಗೆ ತಿಳಿಯದು. ನೀವು ಅದನ್ನು ಕಾಮ ಎನ್ನಲೂಬಹುದು. ಆದರೆ ಅದನ್ನು ಸುಂದರ ಸಂಸಾರದ ಒಂದು ಭಾಗವಾಗಿ ಅನುಭವಿಸುವುದು ಇಂದಿನ ಪೀಳಿಗೆಗೆ ತಿಳಿದಿಲ್ಲ ಎಂಬುದೇ ದುಃಖದ ಸಂಗತಿ. ತಿಳಿದೋ ತಿಳಿಯದೆಯೋ ಕೌಟುಂಬಿಕ ಸಮಸ್ಯೆಯ ಮೂಲ ಕಾರಣ ಪ್ರಾರಂಭವಾಗುವುದೇ ಇಲ್ಲಿಂದ. ಅದು ಸತ್ಯವೂ ಕೂಡ. ನಾವು ಸ್ತ್ರೀಯರು ಮದುವೆಯಾದ ಕೆಲವು ವರ್ಷಗಳಲ್ಲೇ ದೈಹಿಕ ಆಸಕ್ತಿ ಕಳೆದುಕೊಂಡು ಬಿಡ್ತೀವಿ. ಆದರೆ ಪುರುಷರಿಗೆ ಅದರ ಬಗ್ಗೆ ಇರುವ ಗಾಢ ಆಸಕ್ತಿಯ ಬಗ್ಗೆ ಯೋಚಿಸುವುದೇ ಇಲ್ಲ. ಆದರೆ ಗಂಡಸರಿಗೆ ಸಾಯುವವರೆಗೂ ಅದೊಂದು ಚೇತೋಹಾರಿಯಾದ ಅಂಶವೆಂಬುದು ಖಂಡಿತ ಸುಳ್ಳಲ್ಲ. ನಾನು ಹೀಗೆಲ್ಲ ಹೇಳುತ್ತಿದ್ದೇನೆಂದು ತಪ್ಪು ತಿಳಿಯಬೇಡಿ. ಈಗಿನ ಕಾಲದಲ್ಲಿ ಲಿವಿಂಗ್ ರಿಲೇಷನ್ಶಿಪ್, ವರ್ಷಕ್ಕೊಬ್ಬರೊಂದಿಗೆ ಅಫೇರ್ ಇಟ್ಟುಕೊಳ್ಳುವುದಕ್ಕಿಂತ ನನ್ನ ನಿರ್ಧಾರ ನನಗೆ ಸರಿ ಅನಿಸಿದೆ. ಇದರ ಬಗ್ಗೆ ರಾಮ್ಜಿ ನನ್ನೊಂದಿಗೆ ಮಾತಾಡಿದ್ದಾರೆ. ಎಲ್ಲ ಮಾತುಕತೆಯ ನಂತರವೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಅಷ್ಟಕ್ಕೂ ಎಲ್ಲರೂ ನನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಎಂದು ನಾನು ಚಿಂತಿಸುವುದಿಲ್ಲ. ನಾನು ಇಷ್ಟು ವರ್ಷ ಯಾವ ಪರಿಸ್ಥಿತಿಯಲ್ಲಿದ್ದೆ ಎಂದು ಯೋಚಿಸದವರ ಬಗ್ಗೆ ನಾನೇಕೆ ಚಿಂತಿಸಬೇಕು? ಇಷ್ಟು ವರ್ಷದ ಮೇಲೆ ಯಾವ ಹೆಣ್ಣು ದೈಹಿಕ ಬಯಕೆಗಾಗಿ ಮದುವೆಯಾಗಲಾರಳು? ಆದರೆ ಈ ವಿಷಯದಲ್ಲಿ ಗಂಡು ಕೂಡ ಹಾಗೆ ಎಂದು ಹೇಳಲಾರೆ. ನನ್ನ ಮಕ್ಕಳು ನಾನು ಈ ವಯಸ್ಸಿನಲ್ಲಿ ಮದುವೆ ಆಗ್ತಿದ್ದೀನಿ ಅಂತ ಬೇಸರ ಪಡ್ತಿದ್ದಾರೆ. ಆದರೆ ಅವರು ಹರೆಯದಲ್ಲಿ ಮಾಡಿದ ಚೇಷ್ಟೆಗಳಿಗೆ ಸಾಕ್ಷಿಯಾಗಿ ನಾನಿನ್ನೂ ಬದುಕಿದ್ದೇನೆ. ಈಗಲೂ ಕೂಡ ಅವರೇನು ಎಂಬುದು ನನಗೆ ಗೊತ್ತು. ಮದುವೆಯಾದ 3 ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡ ನಾನು ಇಂದು ಜೊತೆಗಾರನನ್ನು ಹುಡುಕಿ ಹೊರಟಿರುವೆ. ಇದು ಹಲವರ ದೃಷ್ಟಿಯಲ್ಲಿ ಹಲವು ವಿಧವಾಗಿ ಕಾಣಬಹುದು. ಆದರೆ ಇಂದಿನ ಪೀಳಿಗೆಯ ಲಿವಿಂಗ್ ರಿಲೇಷನ್ಶಿಪ್ಗಿಂತ ಉನ್ನತವಾದುದು ಎಂದು ಭಾವಿಸುತ್ತೇನೆ. ನನ್ನ ಜೀವನದಲ್ಲಿ ಈ ಉತ್ಸಾಹ ಬಹಳ ತಡವಾಗಿ ಬಂದರೂ ಇದರಲ್ಲಿ ಸಂತೃಪ್ತಿ ಕಾಣಲು ಹೊರಟಿದ್ದೇನೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಮುಂದಿನ ವಾರ ನನ್ನ ಮದುವೆಗೆ ಬರ್ತೀರಾ ತಾನೆ? ಸಾಧ್ಯವಾದರೆ ಖಂಡಿತ ಬನ್ನಿ. ಹೆಚ್ಚಿನ ಕಥೆಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.